ಪ್ರೈಸ್ ದ ಲಾರ್ಡ್. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಪ್ರಭು ಕ್ರಿಸ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ಬರಮಾಡಿಕೊಳ್ಳುತ್ತೇನೆ. ಹಾಗೆ ನೀವೆಲ್ಲರೂ ಚೆನ್ನಾಗಿದ್ದೀರೆಂದು ನಾನು ಭಾವಿಸೋನಾಗಿದ್ದೇನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಶುಭ ಮುಂಜಾನೆಯ ಪ್ರಾರ್ಥನೆಗೆ ದೇವರು ಕೊಟ್ಟಂಥ ಈ ಮತ್ತೊಂದು ದಿನಕ್ಕಾಗಿ ದೇವರಿಗೆ ವಂದನೆ ಸಲ್ಲಿಸೋಣ. ಹಾಗೆ ದೇವರ ಒಂದು ಹಾಡನ್ನು ಹಾಡಿಕೊಂಡು ದೇವರ ನಾಮವನ್ನು ಮಹಿಮೆಪಡಿಸಿ ನಾವು ಸಮಯವನ್ನು ವ್ಯರ್ಥ ಮಾಡದೆ ದೇವರ ವಾಕ್ಯಕ್ಕೆ ಹೋಗೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಕರ್ತನಿಗಾಗಿ ನಾವು ತವಕ ಪಡುವವರಾಗಿರುವಾಗ ಕರ್ತನ ಒಂದು ಪ್ರೀತಿಯನ್ನು ನೆನೆಸಿ ಆತನಿಗೆ ಕೃತಜ್ಞತೆ ಸ್ತುತಿಗಳನ್ನು ಸಲ್ಲಿಸುವಾಗ ಕರ್ತನ ನಮಗೆ ಹತ್ತಿರವಾಗಿದ್ದಾನೆ. ಓಕೆ, ನಾವು ಈ ಒಂದು ಹಾಡನ್ನು ಹಾಡಿಕೊಂಡು ದೇವರ ನಾಮವನ್ನು ಮಹಿಮೆಪಡಿಸೋಣ. ಹಾಗೆ ನಾವು ಪ್ರಾರ್ಥನೆ ಮುಖಾಂತರವಾಗಿ ವಾಕ್ಯಕ್ಕೆ ಹೋಗೋಣ. ನಾವೆಲ್ಲರ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥಿಸಿಕೊಳ್ಳೋಣ. ಮಹೋನ್ನತನು ಅತ್ಯುನ್ನತನಾಗಿರುವಂತಹ ಪರಲೋಕದಲ್ಲಿರುವ ನಮ್ಮ ಜೀವವುಳ್ಳ ತಂದೆಯೇ, ನಿಮ್ಮ ಪರಿಶುದ್ಧವುಳ್ಳ ನಾಮಕ್ಕೆ ಮಹಿಮೆ ಉಂಟಾಗಲಿ ಸ್ವಾಮಿ. ಸ್ತುತಿ ಸ್ತೋತ್ರಗಳಿಗೆ ಅಪ್ಪ ಯೋಗ್ಯನಾಗಿರುವಾತ ನೀನು ಕರ್ತನೆ. ಸ್ವಾಮಿ, ನಾವು ನಿಮಗೆ ಸ್ತುತಿ ಸ್ತೋತ್ರ ಸಲ್ಲಿಸಿಕೆ ಯೋಗ್ಯರಾಗಿಲ್ಲ ಕರ್ತನೆ. ಸ್ವಾಮಿ, ಕರ್ತನಾದ ದೇವರೇ, ಈ ಮುಂಜಾನೆ ಸಮಯದಲ್ಲಿ ಶುಭ ಮುಂಜಾನೆ ಪ್ರಾರ್ಥನೆಗೆ ಕೂಡಿ ಬಂದಿರುತ್ತೆ ಎಲ್ಲ ನಿನ್ನ ಮಕ್ಕಳನ್ನು ಅಪ್ಪ ನಿಮ್ಮ ಪರಿಶುದ್ಧವಾದ ಕಡೆಗೆ ಒಪ್ಪಿಸಿಕೊಡುತ್ತೇನಪ್ಪ. ತಂದೆ ದೇವರೇ, ಪ್ರತಿಯೊಬ್ಬರ ಹೃದಯಗಳನ್ನು ಮುಟ್ಟು ಪ್ರತಿಯೊಬ್ಬರು ಈ ವಿಡಿಯೋ ಮುಖಾಂತರ ಆಶೀರ್ವಾದ ಹೊಂದಿಕೊಳ್ಳಲಿ ಕರ್ತನೆ. ನಿಮ್ಮನ್ನು ಕಂಡುಕೊಳ್ಳಲಿ, ನಿಜವಾದ ದೇವರನ್ನು ಅಂಗೀಕಾರ ಮಾಡಲಿ ಸ್ವಾಮಿ. ಪ್ರತಿಯೊಬ್ಬರ ಜೀವಿತಗಳನ್ನು ಮುಟ್ಟಪ್ಪ, ನಿನ್ನ ಮುಟ್ಟೋದಕ್ಕಾಗಿ ಸ್ತೋತ್ರ. ಪ್ರತಿಯೊಬ್ಬರ ಆಶೀರ್ವಾದ ಹೊಂದಿಕೊಳ್ಳಲಿ ತಂದೆ, ಮಗ ಪರಿಶುದ್ಧಾತ್ಮನ ಹೆಸರಿನಲ್ಲಿ ಎಲ್ಲವನ್ನು ಒಪ್ಪಿಸಿಕೊಟ್ಟು ಪ್ರಾರ್ಥಿಸಿ ಬೇಡಿ ಒಂದಿನ ಜೀವಳ ತಂದೆ. ಆಮೆನ್ ಆಮೆನ್. ಓಕೆ, ಸಮಯದಲ್ಲಿ ಒಂದು ಹಾಡನ್ನು ಆಡಿಕೊಂಡು ದೇವರ ನಾಮವನ್ನು ಮಹಿಮೆಪಡಿಸೋಣ. ನೀನಿಲ್ದೆ ಬಾಳಿಲ್ಲ ಯೇಸುವೇ, ನೀ ಸಾಕು ನನ್ನ ಬಾಳಿಗೆ. ನೀನಿಲ್ದೆ ಬಾಳಿಲ್ಲ ಯೇಸುವೇ, ನೀ ಸಾಕು ನನ್ನ ಬಾಳಿಗೆ. 100 ವರುಷ ಈ ಜಗದಿ ಬಾಳಿದರೆ ಏನು, ಒಂದಿವಸ ನಿನ್ ಜೊತೆಗೆ ಬಾಳೋದೆ ಮೇಲು. 100 ವರುಷ ಈ ಜಗದಿ ಬಾಳಿದರೆ ಏನು, ಒಂದಿವಸ ನಿನ್ ಜೊತೆಗೆ ಬಾಳೋದೆ ಮೇಲು. ಯೇಸುವೇ ನನ್ನ ಜೀವವೇ, ಯೇಸುವೇ ನನ್ನ ಪ್ರಾಣವೇ. ಯೇಸುವೇ ನನ್ನ ಜೀವವೇ, ಯೇಸುವೇ ನನ್ನ ಪ್ರಾಣವೇ. ನೀ ನನ್ನ ಬಾಳಲ್ಲಿ ಬರದಿದ್ದರೆ ನಾನೆಂದು ಮಣ್ಣಾಗಿ ಹೋಗುತ್ತಿದ್ದೆ. ನೀ ನನ್ನ ಬಾಳಲ್ಲಿ ಬರದಿದ್ದರೆ ನಾನೆಂದು ಮಣ್ಣಾಗಿ ಹೋಗುತ್ತಿದ್ದೆ. ಸಂಕಟದ ಸಮಯದಲ್ಲಿ ಸಂಗಡವಿದ್ದ ಸರ್ವೇಶ್ವರ ನಿಮಗೆ ಸ್ತುತಿ ವಂದನೆ. ಸಂಕಟದ ಸಮಯದಲ್ಲಿ ಸಂಗಡವಿದ್ದ ಸರ್ವೇಶ್ವರ ನಿಮಗೆ ಸ್ತುತಿ ವಂದನೆ. ಯೇಸುವೇ ಒಳ್ಳೆ ಕುರುಬನೇ, ನಿದ್ರಿಸದ ನನ್ನ ದೇವರೇ. ಯೇಸುವೇ ಒಳ್ಳೆ ಕುರುಬನೇ, ನಿದ್ರಿಸದ ನನ್ನ ದೇವರೇ. ನೀನಿಲ್ದೆ ಬಾಳಿಲ್ಲ ಯೇಸುವೇ, ನೀ ಸಾಕು ನನ್ನ ಬಾಳಿಗೆ. ನೀನಿಲ್ದೆ ಬಾಳಿಲ್ಲ ಯೇಸುವೇ, ನೀ ಸಾಕು ನನ್ನ ಬಾಳಿಗೆ. 100 ವರುಷ ಈ ಜಗದಿ ಬಾಳಿದರೆ ಏನು, ಒಂದಿವಸ ನಿನ್ ಜೊತೆಗೆ ಬಾಳೋದೆ ಮೇಲು. 100 ವರುಷ ಈ ಜಗದಿ ಬಾಳಿದರೆ ಏನು, ಒಂದಿವಸ
ದಿವಸ ನಿನ್ ಜೊತೆಗೆ ಬಾಳೋದೆ ಬೇಲು. ಯೇಸುವೇ ನನ್ನ ಜೀವವೇ, ಯೇಸುವೇ ನನ್ನ ಪ್ರಾಣವೇ. ನಿನ್ನಿಂದ ದೂರಾದ ಕುರಿಮರಿ ನಾನು, ನನ್ನ ಹುಡುಕಿ ಬಂದಂಥ ದೇವರೇ ನೀನು. ನಿನ್ನಿಂದ ದೂರಾದ ಕುರಿಮರಿ ನಾನು, ನನ್ನ ಹುಡುಕಿ ಬಂದಂಥ ಕುರುಬನೇ ನೀನು. ಮುಳ್ಳಿಂದ ರಕ್ಷಿಸಿದ ಕರುಣಾಮಯನೇ, ನಿನ ಮಹಿಮೆ ಎಂದೆಂದು ನಾ ಹಾಡುವೆ. ಮುಳ್ಳಿಂದ ರಕ್ಷಿಸಿದ ಕರುಣಾಮಯನೇ, ನಿನ ಮಹಿಮೆ ಎಂದೆಂದು ನಾ ಹಾಡುವೆ. ಯೇಸುವೇ ಒಳ್ಳೆ ಕುರುಬನೇ, ನಿದ್ರಿಸದ ನನ್ನ ದೇವರೇ. ಯೇಸುವೇ ಒಳ್ಳೆ ಕುರುಬನೇ, ನಿದ್ರಿಸದ ನನ್ನ ದೇವರೇ. ಹೌದು ಸ್ವಾಮಿ, ಕರ್ತನಾದ ದೇವರಪ್ಪ, ನೀನೆಂದಿಗೂ ನಿದ್ರಿಸುವುದಿಲ್ಲ, ತೂಕಡಿಸುವುದಿಲ್ಲ ಸ್ವಾಮಿ. ಕರ್ತನಾದ ದೇವರೇ, ನಿಮಗೆ ಸ್ತೋತ್ರ 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 ಸ್ವಾಮಿ. ಮಹಿಮೆಯ ಅರಸನೇ ನಿಮಗೆ ಸ್ತೋತ್ರ ಅಪ್ಪ. ಮಹೋನ್ನತನಾದ ದೇವರೇ ನಿಮಗೆ ಸ್ತೋತ್ರ. ರಾಜಾದಿರಾಜನೇ ನಿಮಗೆ ಸ್ತೋತ್ರ. ಸರ್ವವನ್ನು ಆಳುವ ಸರ್ವೇಶ್ವರನಾದ ದೇವರೇ ನಿಮಗೆ ಸ್ತೋತ್ರ. ಯೆಹೋವ ಈರೇ ನಿಮಗೆ ಸ್ತೋತ್ರ. ಯೆಹೋವ ಶಾಲೋ ನಿಮಗೆ ಸ್ತೋತ್ರ. ಯೆಹೋವ ರಾಫಾ ನಿಮಗೆ ಸ್ತೋತ್ರ. ಯೆಹೋವ ಚಿದೇನೋ ನಿಮಗೆ ಸ್ತೋತ್ರ. ಯೆಹೋವ ನಿಸ್ಸಿಯೇ ನಿಮಗೆ ಸ್ತೋತ್ರ. ಯೆಹೋವ ರೂವಾ ನಿಮಗೆ ಸ್ತೋತ್ರ. ನನ್ನ ಒಳ್ಳೆಯ ಕುರುಬನೇ ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಥ್ಯಾಂಕ್ ಯು ಲಾರ್ಡ್, ಹಾಲೆಲೂಯಾ. ತಂದೆಯಾದಂಥ ದೇವರೇ, ನಿನ್ನ ಕೃಪೆಗಾಗಿ ನಿಮಗೆ ಸ್ತೋತ್ರ ಅಪ್ಪ. ಮನ ಮರುಗುವಾತನೇ ನಿಮಗೆ ಸ್ತೋತ್ರ. ಕರಗಳನ್ನು ಚಾಚುವಾತನೇ ನಿಮಗೆ ಸ್ತೋತ್ರ. ರೆಕ್ಕೆಗಳಿಂದ ಒದಗಿಸುವಾತನೇ ನಿಮಗೆ ಸ್ತೋತ್ರ. ಮಹೋನ್ನತನಾದ ದೇವರೇ, ನಿಮಗೆ ಮಹಿಮೆ 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 ಸ್ವಾಮಿ. ಹಾಲೆಲೂಯಾ 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 ಹಾಲೆಲೂಯಾ. ಅಪ್ಪ, ಈ ಮುಂಜಾನೆ ಸಮಯದಲ್ಲಿ ಕೊಟ್ಟಂಥ ಕೃಪೆಗಾಗಿ ಅಪ್ಪ, ನಿಮ್ಮ ಕರುಣೆಗಾಗಿ ನಿಮಗೆ ವಂದನೆ ವಂದನೆ. ಗ್ಲೋರಿ 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 ರೀಕಾರ ವಂದನೆ 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 ವಂದನೆ. ಗ್ಲೋರಿ 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 ಅಪ್ಪ. ಯೇಸುವೇ, ನಿಮ್ಮ ನಾಮ ಮಾತ್ರ ಮಹಿಮೆ ಹೊಂದಿಕೊಳ್ಳಲಿ. ಯೇಸಪ್ಪ, ಈ ಮುಂಜಾನೆ ಸಮಯದಲ್ಲಿ ಈ ಶುಭ ಮುಂಜಾನೆ ಪ್ರಾರ್ಥನೆಗೆ ಕೂಡಿ ಬಂದಿರುವಂಥ ಎಲ್ಲ ನಿನ್ನ ಮಕ್ಕಳನ್ನು ಅಪ್ಪ, ನಿಮ್ಮ ಕರುಣೆಯ ಕರಕೊಪ್ಪಿಸಿಕೊಡ್ತೀನಪ್ಪ. ಪ್ರತಿಯೊಬ್ಬರನ್ನು ಬಲಪಡಿಸು ಕರ್ತನೆ ಸ್ವಾಮಿ. ಅಪ್ಪ, ಪ್ರತಿಯೊಬ್ಬರನ್ನು ಆಳ್ವಿಕೆ ಮಾಡು ಅಪ್ಪ. ನಿನ್ನ ರಕ್ತ ಪ್ರತಿಯೊಬ್ಬರ ಜೀವಿತಗಳನ್ನು ಆಳ್ವಿಕೆ ಮಾಡಲಿ. ನಿನ್ನ ದೇವ ಪ್ರಸನ್ನತೆ ಪ್ರತಿಯೊಬ್ಬರನ್ನು ಆವರಿಸಿಕೊಳ್ಳಲಿ ಅಪ್ಪ. ನಿನ್ನ ದೇವರ ಪ್ರಸನ್ನತೆಯಿಂದ ಅಪ್ಪ, ಇಲ್ಲದವರು ಕರ್ತನಪ್ಪ ಗುಣ ಹೊಂದಿಕೊಳ್ಳಲಿ ಯೇಸುವಿನ ನಾಮದಲ್ಲಿ. ಯಾರ್ಯಾರ ಕುಟುಂಬದ ಜೀವಿತಗಳಲ್ಲಿ ಅಪ್ಪ ದೇವ ಪ್ರಸನ್ನತೆ ಇಲ್ಲವೋ, ಈಗಲೇ ನಜರೇತಿನ ಯೇಸುವಿನ ದೇವರ ಪ್ರಸನ್ನತೆ ಅಪ್ಪ ಅವರ ಮಧ್ಯದಲ್ಲಿ ಇಳಿದು ಬರಲಿ, ಆಳ್ವಿಕೆ ಮಾಡಲಿ ಸ್ವಾಮಿ. ಕರ್ತಾದಿ ಕರ್ತನೇ ನಿಮಗೆ ಸ್ತೋತ್ರ. ದೇವಾದಿ ದೇವನೇ ನಿಮಗೆ ಸ್ತೋತ್ರ. ಮಹೋನ್ನತನಾದ ದೇವರೇ, ನಿಮಗೆಲ್ಲ ಮಹಿಮೆ ಸ್ವಾಮಿ. ಹಾಲೆಲೂಯಾ. ಸಿಂಹಾಸನ ರೂಢನೇ ನಿಮಗೆ ಸ್ತೋತ್ರ. ಆಕಾಶದ ಸಿಂಹಾಸನ, ಭೂಮಿ ನಿನ್ನ ಪಾದಪೀಠವಾಗಿ ಮಾಡಿ ಕುಳಿತಿರುವ ನ್ಯಾಯಾಧೀಶ್ವರನಾದ ಯೆಹೋವನೇ ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಯೇಸುವೆ, ನಿಮಗೆಲ್ಲ ಮಹಿಮೆ ಉಂಟಾಗಲಿ. ಪ್ರಭುವೇ, ನಿಮಗೆ ಸ್ತೋತ್ರ 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 ಅಪ್ಪ. ನಿಮಗೆಲ್ಲ ಮಹಿಮೆ ಘನ ಮಾನ ಮಹಿಮೆ ಸ್ತುತಿ ಆರಾಧನೆ ನಿಮ್ಮೊಬ್ಬರಿಗೆ ಸಲ್ಲಿಸ್ತೇನೆ. ಪ್ರಭು ಕ್ರಿಸ್ತನ ಯೇಸುವಿನ ನಾಮದಲ್ಲಿ ಎಲ್ಲವನ್ನು ಒಪ್ಪಿಸಿಕೊಟ್ಟು ಪ್ರಾರ್ಥಿಸಿ ಬೇಡಿ ಒಂದು ದಿವ್ಯ ಜೀವಳ ತಂದೆಯೇ, ಆಮೇನ್ ಆಮೇನ್. ಓಕೆ, ನಾವು ಈ ಸಮಯದಲ್ಲಿ ದೇವರ ವಾಕ್ಯವನ್ನು ನೋಡಿಕೊಳ್ಳೋಣ. ದೇವರು ಪ್ರತಿಯೊಬ್ಬರನ್ನು ವಾಕ್ಯದಲ್ಲಿ ಬೆಳೆಸಲಿ, ವಾಕ್ಯದ ಮುಖಾಂತರ ದೇವರ ಪ್ರತಿಯೊಬ್ಬರನ್ನು ಆಳ್ವಿಕೆ ಮಾಡಲಿ ಎಂಬುದಾಗಿ ನಮ್ಮ ಒಂದು ಆಸೆಯಾಗಿದೆ. ದೇವರು ಕೊಟ್ಟಂಥ ಕೃಪೆಯಾಗಿದೆ. ಹಾಲೆಲೂಯಾ. ದೇವರಲ್ಲಿ ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ತೆಗೆದುಕೊಂಡು ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಮತ್ತಾಯನ ಬರೆದ ಸುವಾರ್ತೆ 23ನೇ ಅಧ್ಯಾಯ 11 ಮತ್ತು 12ನೇ ವಚನವನ್ನು ಓದಿಕೊಳ್ಳೋಣ. ನಿಮ್ಮಲ್ಲಿ ಹೆಚ್ಚಿನವನು ನಿಮ್ಮ ಸೇವಕನಾಗಿರಬೇಕು. ತನ್ನನ್ನು ಹೆಚ್ಚಿಸಿಕೊಳ್ಳುವವನು ತಗ್ಗಿಸಲ್ಪಡುವನು, ತನ್ನನ್ನು ತಗ್ಗಿಸಿಕೊಳ್ಳುವವನು ಹೆಚ್ಚಿಸಲ್ಪಡುವನು. ಹಾಲೆಲೂಯಾ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಮ್ಮನ್ನು ನಾವು ಹೆಚ್ಚಿಸಿಕೊಳ್ಳುವುದರಿಂದ ಏನು ಪ್ರಯೋಜನ ಇಲ್ಲ. ನಾವು ಕರ್ತನಲ್ಲಿ ತಗ್ಗಿಸಿಕೊಂಡವರಾಗಿರಬೇಕು. ಕರ್ತನ ಕಾರ್ಯಗಳಲ್ಲಿ, ಕರ್ತನ ಸೇವೆಯಲ್ಲಿ, ಕರ್ತನದ
ದೇವರ ಮುಂದೆ ನಮ್ಮನ್ನು ನಾವು ಏನು ಮಾಡಬೇಕು? ತಗ್ಗಿಸಿಕೊಳ್ಳಬೇಕು. ದೇವರು ಹಾಗೆ ಅಲ್ವಾ, ಅವರು ಶಿಲುಬೆಗೆ ಹೋಗಿ ಸಾಲೋದಕ್ಕೆ ಸಮಾಧಿಯ ಸಮಾಧಿಗೆ ಹೋಗುವ ತನಕನೂ ತಗ್ಗಿಸಿಕೊಂಡರು. ಹಲ್ಲೆಲೂಯಾ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಮ್ಮನ್ನು ನಾವು ತಗ್ಗಿಸಿಕೊಂಡವರಾಗಿ ಕರ್ತನ ಸೇವೆಯಲ್ಲಿ ನಿರಂತರವಾಗಿ ನಾವಿರುವಾಗ ಕರ್ತನ ತಕ್ಕ ಸಮಯದಲ್ಲಿ ನಮ್ಮನ್ನು ಮೇಲೆತ್ತುವನು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಮ್ಮನ್ನು ನಾವು ಹೆಚ್ಚಿಸಿಕೊಳ್ಳುವುದರಲ್ಲಿ, ನಮ್ಮನ್ನು ನಾವು ಹೊಗಳಿಕೊಳ್ಳುವುದರಲ್ಲಿ ಯಾವ ಪ್ರಯೋಜನವೂ ಇಲ್ಲ. ಹಲ್ಲೆಲೂಯಾ. ನಾವೇನೇ ಮಾಡಿದರೂ, ಏನೇ ಕರ್ತನಿಗಾಗಿ ನಾವು ಏನೇ ಸೇವೆ ಮಾಡಿದರೂ, ಕರ್ತನಿಗೋಸ್ಕರ ನಾವು ಏನು ಬೇಕಾದರೂ ಮಾಡಿದರೂ ಅದು ನಾವು ತಗ್ಗಿಸಿಕೊಂಡವರಾಗಿ ಮಾಡಬೇಕು. ಜನ ನೋಡಲಿ, ಜನ ನಮ್ಮ ಬಗ್ಗೆ ಮಾತಾಡದೆ ಮಾಡುವುದು ವ್ಯರ್ಥ. ಹಲ್ಲೆಲೂಯಾ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ನಿಮ್ಮಲ್ಲಿ ಹೆಚ್ಚಿನವನು ನಿಮ್ಮ ಸೇವಕನಾಗಿರಬೇಕು. ತನ್ನನ್ನು ಹೆಚ್ಚಿಸಿಕೊಳ್ಳುವವನು ತಗ್ಗಿಸಲ್ಪಡುವನು, ತನ್ನನ್ನು ತಗ್ಗಿಸಿಕೊಳ್ಳುವವನು ಹೆಚ್ಚಿಸಲ್ಪಡುವನು. ಹಲ್ಲೆಲೂಯಾ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಮ್ಮನ್ನು ನಾವು ತಗ್ಗಿಸಿಕೊಳ್ಳುವಾಗ ಕರ್ತನೇ ನಮ್ಮ ತಲೆಯನ್ನು ಮೇಲೆತ್ತುವಂತೆ ಮಾಡುವವರಾಗಿದ್ದಾರೆ. ಹಲ್ಲೆಲೂಯಾ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಕರ್ತನಿಗೋಸ್ಕರ ನಾವು ಸೇವೆ ಮಾಡುವುದು ನಿಶ್ಚಯ. ಆದರೆ ಜನರು ನೋಡಲಿ, ಜನರು ನಮ್ಮ ಬಗ್ಗೆ ಮಾತಾಡಲಿ, ಅವರು ನಮ್ಮನ್ನು ಹೊಗಳಲಿ, ಇವರು ನಮ್ಮನ್ನು ಹೊಗಳಲಿ ಅನ್ನುವುದು ಮಾಡುವುದು ವ್ಯರ್ಥ. ಹಲ್ಲೆಲೂಯಾ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಕರ್ತನಿಗೋಸ್ಕರ ಕರ್ತನ ಸೇವೆ ನಿರಂತರವಾಗಿ ನಾವು ಮಾಡುವವರಾಗಿರಬೇಕು. ನಮ್ಮ ಕೈಲಾದ ಮಟ್ಟಿಗೆ ದೇವರೇ ನಮಗೆ ದಾರಿಯನ್ನು ತೋರಿಸಪ್ಪ, ನಿನ್ನ ಸೇವೆ ನಮ್ಮ ಕೈಲಾದ ಮಟ್ಟಿಗೆ ನಾವು ಮಾಡಬೇಕು. ಪ್ರಯತ್ನ ನಮ್ಮದು, ಪ್ರತಿಫಲ ದೇವರೊಂದು ಅಂತ ಕೆಲವರು ಹೇಳ್ತಾರಲ್ವ, ಅದೇ ಪ್ರಕಾರ ನಾವು ಸಹ ಸ್ವಾಮಿ ನಿಮ್ಮ ಸೇವೆನ ನಮ್ಮ ಕೈಲಾದ ಮಟ್ಟಿಗೆ ನಾವು ಮಾಡಬೇಕು ಸ್ವಾಮಿ ಅಂತ ನಾವು ಪ್ರಯತ್ನ ಪಡುವಾಗ ಕರ್ತನು ದಾರಿಗಳನ್ನು ತೆರೆಯ ಮಾಡುತ್ತಾರೆ. ನಾನೇ ಸತ್ಯ ಜೀವ ಮಾರ್ಗವಾಗಿದ್ದೀನಿ ಎಂಬುದಾಗಿ ಹೇಳಿದಂಥ ದೇವರು ನಮ್ಮ ದಾರಿಗಳನ್ನು, ಮಾರ್ಗಗಳನ್ನು ತೆರೆಯುತ್ತಾರೆ. ಹಲ್ಲೆಲೂಯಾ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಾವೆಲ್ಲ ವಿಷಯಗಳಲ್ಲೂ ಸಹ ಎಚ್ಚರಿಕೆಯಾಗಿರಬೇಕು. ಕರ್ತನ ಸೇವೆ ಮಾಡುವುದರಲ್ಲಾಗಿರ್ಬೋದು, ದೇವರ ಕೆಲಸಗಳನ್ನು ಮಾಡುವುದರಲ್ಲಾಗಿರ್ಬೋದು, ಸಮಪಾಲಿಗರಿಗೆ ವಿಧೇಯರಾಗಿ ನಡೆದುಕೊಳ್ಳುವ ರೀತಿಯಾಗಿರ್ಬೋದು, ನಾವೆಲ್ಲ ವಿಷಯಗಳಲ್ಲೂ ಸಹ ಎಚ್ಚರಿಕೆ ಉಳ್ಳವರಾಗಿರಬೇಕು. ಹಲ್ಲೆಲೂಯಾ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಆದರೆ ನಾವೇನು ಮಾಡಬೇಕು, ಹೇಗಿರಬೇಕು ಅನ್ನೋದನ್ನು ಪ್ರತಿಯೊಂದನ್ನು ಸಹ ಬೈಬಲ್ ಕಲಿಸಿಕೊಡುತ್ತದೆ. ಮನುಷ್ಯ ಕಲಿಸಿಕೊಡುವುದಲ್ಲ, ಮನುಷ್ಯ ಕಲ್ಪಿತವಾದಂಥ ಆಯುಧಗಳಲ್ಲ. ಮನುಷ್ಯನು ಹೇಳುವ ಮಾತುಗಳಲ್ಲಿ ಒಂದು ನಿಜ ಆಗಿರ್ಬೋದು, 10 ಸುಳ್ಳಾಗಿರಬಹುದು. ಹಲ್ಲೆಲೂಯಾ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಾವು ಯಾವಾಗಲೂ ಸಹ ಕರ್ತನಲ್ಲಿ ತಗ್ಗಿಸಿಕೊಳ್ಳುವವರಾಗಿರಬೇಕು. ಕರ್ತನ ಪ್ರೀತಿಯನ್ನು ಅನುಸರಿಸುವವರಾಗಿರಬೇಕು. ಕರ್ತನ ಆದಿಗಳನ್ನು ಹಿಡಿದು ನಾವು ನಡೆಯುವವರಾಗಿರಬೇಕು. ನಾವು ಯಾವಾಗಲೂ ಸಹ ಹೆಚ್ಚಿಸಿಕೊಂಡವರಾಗಿ ನಡೆಯದೆ ಕರ್ತನನ್ನು ತಗ್ಗಿಸಿಕೊಂಡವರಾಗಿರಬೇಕು. ತಗ್ಗಿಸಿಕೊಳ್ಳುವಾಗ ನಮ್ಮನ್ನು ನಾವೇನೆಂದು ನಾವು ಅರ್ಥ ಮಾಡಿಕೊಳ್ಳುವಾಗ, ದೇವರು ಯಾರೆಂದು ನಾವು ತಿಳಿದುಕೊಳ್ಳುವಾಗ, ದೇವರ ಕೆಲಸ ನಾವು ಯಾವ ರೀತಿ ನಡೆಸ್ತಾ ಇದ್ದೀವಿ, ಯಾವ ರೀತಿ ಮಾಡ್ತಾ ಇದ್ದೀವಿ ಅಂತ ನಾವು ಯೋಚನೆ ಮಾಡಿ ತಿಳಿದುಕೊಳ್ಳುವಾಗ ಕರ್ತನು ನಮ್ಮ ತಲೆಯನ್ನು ಮೇಲೆತ್ತುವಂತೆ ಮಾಡುತ್ತಾನೆ. ಹಲ್ಲೆಲೂಯಾ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಮಗೆ ನಾವು ಹೋಗಿ ಸಿಂಹಾಸನದ ಮೇಲೆ ಕುಳಿತುಕೊಳ್ಳೋದು ಪ್ರಯೋಜನವಿಲ್ಲ. ಅಲ್ಲಿ ಯಾರಾದರೂ ಇದ್ದಾಗ ನೀನು ಹಿಡಿದು ಬಾ, ನೀನು ಕೂತ್ಕೊಳ್ಳೋದಲ್ಲ, ಬೇರೆಯವರು ಕೂತ್ಕೋಬೇಕು ಅಂದಾಗ ಅವಮಾನವಾಗುತ್ತದೆ. ನಾವೇನೇ ಮಾಡಿದರೂ, ಏನೇ ಒಂದು ಉನ್ನತವಾದ ಸ್ಥಾನದಲ್ಲಿದ್ದರೂ ನಾವು ಕೆಳಗಡೆ ಕೂತಿದ್ದಾಗ, ಸಿಂಹಾಸನ ಮೇಲಿದ್ದಾಗ ಅವರು ಕರೆದಿ ಕೂರಿಸುವುದೇ ನಮಗೆ ಹಿತಕರ. ನಾವು ಹೋಗಿ ಕೂತ್ಕೊಳ್ಳುವುದು ಪ್ರಯೋಜನ ಇಲ್ಲ. ಅದು ಹೆಚ್ಚಾಣಿಕೆ. ನಾವು ಹೋಗಿ ಕೂತ್ಕೊಳ್ಳೋದು ಅಲ್ಲಿ ಏನು ಮಾಡ್ತದೆ, ನಮ್ಮನ್ನು ಹೆಚ್ಚಿಸಿಕೊಂಡಿರ್ತದೆ. ಅದೇ ಇನ್ನೊಬ್ಬರು ನಮ್ಮನ್ನು ಕರೆದಲ್ಲಿ ಕೂರಿಸುವಾಗ, ದೇವರು ನಮ್ಮನ್ನು ಕೂರಿಸುವಾಗ ನಮಗಲ್ಲಿ ಸನ್ಮಾನಗಳಿರ್ತದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಹಾಗಾದರೆ ನಾವು ಹೇಗೆ ನಡೆದುಕೊಳ್ಳಬೇಕು, ಹೇಗೆ ಮಾಡಬೇಕು ಅನ್ನೋದನ್ನು ನಾವು ಒಂದು ಸಾರಿ ನಮ್ಮ ಹೃದಯಗಳನ್ನು, ನಮ್ಮ ಒಂದು ಮೈಂಡ್ಸೆಟ್ಟನ್ನು ನಾವು ಯೋಚನೆ ಮಾಡಿ ನೋಡುವಾಗ ನಮ್ಮದು ಅಂತ ಇಲ್ಲಿ ಏನೂ ಇಲ್ಲ. ಎಲ್ಲ ವ್ಯರ್ಥವೂ ವ್ಯರ್ಥ, ಸಮಸ್ತವೂ ವ್ಯರ್ಥ. ಹಲ್ಲೆಲೂಯಾ. ಕರ್ತನಲ್ಲಿ ಪ್ರೀತಿ ಉಳ್ಳ ದೇವಜನರೇ, ಈ ಲೋಕದಲ್ಲಿ ಸಿಗುವಂಥ ಎಷ್ಟೇ ಮಾನ ಮರ್ಯಾದೆ ಸನ್ಮಾನಗಳು ಏನೇ ಇರ್ಬೋದು, ಆದರೆ ಕರ್ತನ ಮುಂದೆ ತಗ್ಗಿಸಿಕೊಳ್ಳಿಲ್ಲ ಅಂದರೆ ಏನು ಪ್ರಯೋಜನ ಇಲ್ಲ. ಈ ಲೋಕದಲ್ಲಿ ಜನರು ಮಾಡುವುದು ಒಂದು ಸನ್ಮಾನಗಳಾಗಿರ್ಬೋದು, ನಾವೊಂದು ಉನ್ನತವಾದ ಸ್ಥಾನದಲ್ಲಿರ್ಬೋದು, ಒಳ್ಳೆಯ ಅಧಿಕಾರದಲ್ಲಿರ್ಬೋದು, ಆದರೆ ಕರ್ತನ ಅಧಿಕಾರದ ಮುಂದೆ ನಮ್ಮ ನರ ಮನುಷ್ಯರ ಅಧಿಕಾರ ಸೊನ್ನೆಯಾಗಿರ್ತದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಮ್ಮನ್ನು ತಗ್ಗಿಸಿಕೊಳ್ಳುವುದರಲ್ಲಿ ಅರ್ಥವಿದೆ, ಹೆಚ್ಚಿಸಿಕೊಳ್ಳುವುದರಲ್ಲಿ ಅರ್ಥವಿಲ್ಲ. ಹಲ್ಲೆಲೂಯಾ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಕರ್ತನಿಗೋಸ್ಕರ ಹಗಲು ರಾತ್ರಿ ಅನ್ನದೆ ಸೇವೆಯನ್ನು ಸಲ್ಲಿಸುವವರನ್ನು ನೋಡುವಾಗ
ಕರ್ತನಿಗೋಸ್ಕರ ದುಡಿಯುವ ಜನರನ್ನು ನೋಡುವಾಗ, ಕರ್ತನ ಮಾಡಿದಂಥ ಮಹೋಪಕಾರಗಳನ್ನು ನೆನೆಸಿ ಆತನಿಗೆ ಕಣ್ಣೀರಿಡುವವರನ್ನು ನೋಡುವಾಗ, ನಾವೇನೆಂಬುದನ್ನು ನಾವು ಒಂದು ಸಾರಿ ನಮ್ಮ ಹೃದಯಗಳಲ್ಲಿ ಯೋಚಿಸಿಕೊಳ್ಳುವುದು ಭಾಳ ಅಗತ್ಯವಾಗಿರುತ್ತದೆ. ಹಲ್ಲೆಲೂಯಾ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಕರ್ತನ ಸೇವೆ ಮಾಡೋರು ಚಿಕ್ಕವರು ದೊಡ್ಡವರು ಅನ್ನೋದು ಮುಖ್ಯ ಅಲ್ಲ. ಅವರು 20 ವರ್ಷದಿಂದ ರಕ್ಷಣೆ ಹೊಂದಿದ್ದೇವೆ, ನಾವು 30 ವರ್ಷದಿಂದ ರಕ್ಷಣೆ ಹೊಂದಿದ್ದೇವೆ, 15 ವರ್ಷದಿಂದ ರಕ್ಷಣೆ ಹೊಂದಿದ್ದೇವೆ. ರಕ್ಷಣೆ ಅಂದರೆ ಏನಂತ ಅರ್ಥ ಇದರ ಗೊತ್ತೇ ಇರೋದಿಲ್ಲ. ಹಲ್ಲೆಲೂಯಾ. ಇದರ ಸೇವೆ ಮಾಡ್ತಾ ಇರ್ತಾರೆ, ಪ್ರಯೋಜನ ಇಲ್ಲ. ಜನರು ನೋಡಲಿ ಅಂದರೆ ಜನರಿಂದ ಕೆಲವರು ಅಪೇಕ್ಷೆ ಪಡ್ತಾರೆ, ಅದು ವ್ಯರ್ಥ. ಅವರು ಹೆಚ್ಚಿಸ್ಕೊಳ್ತಾರೆ, ಅದು ವ್ಯರ್ಥ. ಕರ್ತನಲ್ಲಿ ಹೆಚ್ಚಿಸಿಕೊಳ್ಬೇಕು. ಕರ್ತನಲ್ಲಿ ನಾವು ಅಪೇಕ್ಷೆ ಪಡುವವರಾಗಿರಬೇಕು. ಕರ್ತನಲ್ಲಿ ನಾವು ನಿರೀಕ್ಷೆ ಇಡುವವರಾಗಿರಬೇಕು. ಹಲ್ಲೆಲೂಯಾ. ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ, ದೇವರು ನಮಗೆ ದೇವರ ಮಕ್ಕಳು ಎಂಬ ಅಧಿಕಾರವನ್ನು ಕೊಟ್ಟಿರೋದು ದೇವರೇ ಹೊರತು ಮನುಷ್ಯರಲ್ಲ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಮ್ಮನ್ನು ನಾವು ಏನು ಮಾಡಬೇಕು? ಪರಿಪೂರ್ಣವಾಗಿ ತಗ್ಗಿಸಿಕೊಂಡವರಾಗಿ ಕರ್ತನ ಹಾದಿಗಳನ್ನು ಹಿಡಿದು ನಾವು ಹೋಗಿ ನಡೆಯುವವರಾಗಿರಬೇಕು. ಕರ್ತನನ್ನು ಅಂಗೀಕಾರ ಮಾಡುವವರಾಗಿರಬೇಕು. ಹಲ್ಲೆಲೂಯಾ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಕರ್ತನಿಗೋಸ್ಕರ ಮಾಡುವಂಥದ್ದು ಪ್ರತಿಯೊಂದು ಸಹ ಸಫಲ ಹೊಂದುತ್ತದೆ. ಹಲ್ಲೆಲೂಯಾ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಾವು 15 ವರ್ಷ ಆಯಿತು, 20 ವರ್ಷ ಆಯಿತು, 10 ವರ್ಷ ಆಯಿತು, ರಕ್ಷಣೆ ಅಂದರೆ ಏನು ಎಂಬುದಕ್ಕೆ ಅರ್ಥನೇ ಗೊತ್ತಿರಲ್ಲ. ದೀಕ್ಷಾಸ್ನಾನ ಆಯಿತು, ಚರ್ಚ್ಗೆ ಹೋಗ್ತಾ ಇದ್ದೀವಿ, ಆದರೂ ಮಾಡಬಾರ್ದಂಥ ಕೆಟ್ಟ ಕೆಲಸಗಳನ್ನು ನಾವು ಅದೇ ರೀತಿ ಮಾಡ್ತಾಯಿದ್ದೀವಿ. ಏನು ಪ್ರಯೋಜನ ಬಂತು? ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತದೆ, ನಾನು ಆರಿಸಿ ತೆಗೆದುಕೊಂಡ ಜನಾಂಗಗಳು ಏನಾಗಿರಬೇಕು? ವಿಶೇಷವಾದವರು ಎಂಬುದಾಗಿ ಕರ್ತನ ವಾಕ್ಯ ಹೇಳ್ತದೆ. ಹಲ್ಲೆಲೂಯಾ. ಇದು ನೋಡ್ತೀವಿ, ಅದೇ ಬೀಡಿ ಸಿಗರೇಟು, ಅದೇ ಕುಡ್ತಾ, ಮಾಡಬಾರ್ದಂಥ ಅದೇ ಕೆಟ್ಟ ಕೆಲಸ, ಬಾಯಲ್ಲಿ ಆಡಬಾರ್ದಂಥ ಎಷ್ಟೋ ಕೆಟ್ಟ ಮಾತುಗಳನ್ನು ಆಡ್ತಾರೆ. ಅದನ್ನು ಕ್ರಿಶ್ಚಿಯನ್ ಅಂತ ಹೇಳ್ಕೊಳ್ತಾರೆ. ಹಲ್ಲೆಲೂಯಾ. ಆ ರೀತಿ ಮಾಡುವಾಗ, ಕ್ರಿಶ್ಚಿಯನ್ ಅಂತ ಹೇಳ್ಕೊಳ್ಳುವಾಗ, ಇನ್ನೊಬ್ಬರು ನಮ್ಮನ್ನು ನೋಡಿ ಬೈಯುವಾಗ ಅವಮಾನ ನಮಗಾಗುವುದಿಲ್ಲ, ಕರ್ತನಾದ ದೇವರಿಗೆ ಅವಮಾನವಾಗುತ್ತದೆ. ಹಲ್ಲೆಲೂಯಾ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ನನ್ನನ್ನು ಸನ್ಮಾನಿಸುವವರು ನಾನು ಸನ್ಮಾನಿಸ್ತೇನೆ, ನನ್ನನ್ನು ಬಿಟ್ಟು ಬಿಡುವವರು ನಾನೇನು ಮಾಡ್ತೇನೆ? ಹರಿದು ಬಿಡ್ತೀನಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಹಲ್ಲೆಲೂಯಾ. ಕರ್ತನಲ್ಲಿ ಪ್ರೀತಿ ಉಳ್ಳ ದೇವಜನರೇ, ನಾವೆಲ್ಲ ವಿಷಯಗಳಲ್ಲೂ ಎಚ್ಚರಿಕೆ ಉಳ್ಳವರಾಗಿರಬೇಕು. ಕರ್ತನು ಎಲ್ಲವನ್ನು ಜ್ಞಾನದಿಂದಲೇ ಆತನು ಸೃಷ್ಟಿ ಮಾಡಿದನು. ನನ್ನನ್ನು ನಿಮ್ಮನ್ನು ಸಹ ಸೃಷ್ಟಿ ಮಾಡಿದನು ಆತನೆಲ್ಲವೇ. ಆತನಿಗೆ ನಾವು ಅವಮಾನ ಪಡಿಸೋದು ಬೇಡ. ಹಲ್ಲೆಲೂಯಾ. ಕರ್ತನಲ್ಲಿ ಪ್ರೀತಿ ಉಳ್ಳ ದೇವಜನರೇ, ನಮ್ಮನ್ನು ನಾವು ಪರಿಪೂರ್ಣವಾಗಿ ತಗ್ಗಿಸಿಕೊಳ್ಳಬೇಕು. ತಗ್ಗಾಣಿಕೆ ಅಂದರೆ ಹೇಗೆ? ನಡೆಯಿಂದಲಾಗಲಿ, ನುಡಿಯಿಂದಾಗಲಿ, ಮಾಡುವಂಥ ಕೆಲಸ ಕಾರ್ಯಗಳಲ್ಲಾಗಿರ್ಬೋದು, ಎಲ್ಲ ವಿಷಯಗಳನ್ನು ನಾವು ಕರ್ತನಲ್ಲಿ ಮೆಚ್ಚುಗೆಯಾಗಿರಬೇಕು. ಹಲ್ಲೆಲೂಯಾ. ದಾನ ಕೊಡುವಾಗ ಜನರು ನೋಡಿರೆಂದು ಕೊಡುವುದು ವ್ಯರ್ಥ. ದೇವರ ವಾಕ್ಯ ಹೇಳ್ತದೆ, ನಿನ್ನ ಬಲಗೈಯಲ್ಲಿ ಮಾಡಿದಂಥ ಸಹಾಯ ಎಡಗೈಗೂ ಸಹ ಗೊತ್ತಾಗಬಾರದು. ಅದು ಅಂತರಂಗದಲ್ಲಿರುವ ದೇವರು ನೋಡುತ್ತಾರೆ. ನಿನಗೆ ಕೊಡುವಂಥ ಪ್ರತಿಫಲವನ್ನು ಆತನೇ ನಿನಗೆ ಕೊಡುವನು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಹಲ್ಲೆಲೂಯಾ. ಕರ್ತನಲ್ಲಿ ಪ್ರೀತಿ ಉಳ್ಳ ದೇವಜನರೇ, ಹಾಗೆ ನಾವು ಇನ್ನೊಂದು ವಾಕ್ಯವನ್ನು ನೋಡಿಕೊಳ್ಳೋಣ. ಅಯ್ಯ ಕಪಟಿಗಳಾದ ಶಾಸ್ತ್ರಿಗಳೇ, ಫರಿಸಾಯರೇ, ಪರಲೋಕದ ರಾಜ್ಯದ ಬಾಗಿಲನ್ನು ಮನುಷ್ಯರ ಎದುರಿಗೆ ಮುಚ್ಚಿಬಿಡುತ್ತೀರಿ. ನೀವಂತೂ ಒಳಕ್ಕೆ ಹೋಗುವುದೂ ಇಲ್ಲ, ಒಳಕ್ಕೆ ಹೋಗಬೇಕೆಂದಿರುವವರನ್ನು ಹೋಗಗೊಡಿಸುವುದೂ ಇಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ಕೆಲವು ಜನಗಳಾಗಿ ಅಲ್ವಾ, ನಾವು ಚರ್ಚ್ಗೆ ಹೋಗೋದು, ಚರ್ಚ್ಗೆ ಅವರೂ ಬರಲ್ಲ, ನಾವು ಚರ್ಚ್ಗೆ ಹೋಗೋರು ತುಂಬ ಅಡೆತಡೆಗಳನ್ನು ಮಾಡ್ತಾರೆ, ಜಗಳಗಳನ್ನು ಮಾಡ್ತಾರೆ, ಹೋಗಕೂಡದು ಎಂಬುದಾಗಿ ಕಂಡೀಷನ್ನು ಸಹ ಮಾಡ್ತಾರೆ. ಅದೇ ಕೆಟ್ಟ ಕೆಲಸಗಳನ್ನು ಮಾಡುವವರಿಗೆ ಯಾವ ಅಡೆತಡೆಯನ್ನು ಮಾಡುವುದಿಲ್ಲ. ಹಲ್ಲೆಲೂಯಾ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಾವು ಒಂದು ಸಾರಿ ತೀರ್ಮಾನ ಮಾಡಿಕೊಂಡು, ಒಂದು ಸಾರಿ ದೇವರೇ ನಮಗೆ ದಾರಿಯನ್ನು ತೋರಿಸಪ್ಪ, ನಾನು ನಿಮ್ಮ ಆಲಯಕ್ಕೆ ಬರಬೇಕು, ನಿನ್ನ ಪಾದ ಸನ್ನಿಧಾನಕ್ಕೆ ನಾವು ಸೇರಬೇಕು ಎಂಬುದಾಗಿ ನಾವು ನಿಶ್ಚಯ ಮಾಡಿಕೊಂಡು ಕರ್ತನ ದಾರಿಯನ್ನು ನಡೆಯುವಾಗ ಕರ್ತನೇ ನಮಗೆ ದಾರಿಯನ್ನು ತೋರಿಸುವವರಾಗಿರ್ತಾರೆ. ಹಲ್ಲೆಲೂಯಾ. ಎಷ್ಟೋ ಈಗ ನಾವು ನೋಡ್ತೀವಿ, ಗ್ರಾಮಗಳಲ್ಲಿ, ಹಳ್ಳಿಗಳಲ್ಲಿ, ವಿಲೇಜ್ಗಳಲ್ಲಿ ತುಂಬ ಅಡೆತಡೆಗಳು, ದೇವರ ಸೇವೆಗೆ ವಿರುದ್ಧವಾದಂಥ ಕೆಟ್ಟ ಕಾರ್ಯಗಳು. ಚರ್ಚ್ಗೆ ಹೋಗೋವರಿಗೆ ನಿಮಗೆ ಗೌರ್ಮೆಂಟಿಂದ ಸಲ್ಲತಕ್ಕ ಅನುಕೂಲತೆಗಳು ಯಾವ ಸಲ್ದಂಗೆ ಮಾಡ್ತೀವಿ. ನೀವು ಚರ್ಚ್ಗೆ ಹೋಗ್ತೀರಿ, ನಮ್ಮ ಮತವನ್ನು ಬಿಟ್ಟು ಹೋಗ್ತಾಯಿದ್ದೀರಿ, ನಮ್ಮ ಜಾತಿಗಳನ್ನು ಬಿಟ್ಟು ಹೋಗ್ತಾಯಿದ್ದೀರಿ. ಅಲ್ಲಿ ಜಾತಿ ಮತ ಅಂತ ದೇವರೆಲ್ಲೂ ಬರೆದಿಲ್ಲ. ಹಲ್ಲೆಲೂಯಾ. ಕರ್ತನಲ್ಲಿ ಪ್ರೀತಿ ಉಳ್ಳ ದೇವಜನರೇ, ಎಲ್ಲರೂ ನನ್ನ ಮಕ್ಕಳು, ನನ್ನ ಮಗಳೇ ಅಂತ ದೇವರು ಕರೀತಾರೆ ಹೊರತು
ಈ ಜಾತಿಯವ್ರು ಬನ್ನಿ, ಆ ಜಾತಿಯವ್ರು ಬನ್ನಿ, ಈ ಜಾತಿಯವ್ರು ಬೇಡ ಅಂತ ದೇವರೆಲ್ಲೂ ಸಹ ಬೈಬಲಲ್ಲಿ ಬರೆದಿಲ್ಲ. ಕರ್ತನಲ್ಲಿ ಪ್ರೀತಿ ಉಳ್ಳ ದೇವಜನರೇ, ಕರ್ತನಿಗೋಸ್ಕರ ಕರ್ತನ ಹಾದಿಯಲ್ಲಿ ನಡೆಯುವವರನ್ನು ಸುರಕ್ಷಿತವಾಗಿ ಬಿಡಿರಿ. ನೀವು ಹೋಗೋವನ್ನು ಬಿಡುವುದು, ಹೋಗೋವನ್ನು ಸಹ ನೀವು ಅಡ್ಡಿ ಮಾಡುವುದು ನಿಮಗೆ ಶಾಪಕರವಾಗಿರ್ತದೆ. ಕೆಲವು ಮನೆಗಳಲ್ಲಿ ನೋಡ್ತೀವಿ, ಹೆಂಡತಿ ರಕ್ಷಣೆ ಹೊಂದಿರ್ತಾರೆ, ಗಂಡ ರಕ್ಷಣೆ ಹೊಂದಿರಲ್ಲ. ಗಂಡ ರಕ್ಷಣೆ ಹೊಂದಿರ್ತಾರೆ, ಹೆಂಡತಿ ಮಕ್ಕಳು ರಕ್ಷಣೆ ಹೊಂದಿರಲ್ಲ. ಅಲ್ಲೆಲ್ಲೂಯ್ಯ. ಅದಕ್ಕೋಸ್ಕರ ಪ್ರಾರ್ಥಿಸಿರಿ ಎಂಬುದಾಗಿ ಹೇಳುವಂಥದ್ದು ತುಂಬ ಸಹಜವಾಗಿರ್ತದೆ. ಆದರೆ ಆ ನಂಬಿಕೆ ನಮ್ಮಲ್ಲಿದೆಯಾ? ನಾನು ನನ್ನ ಕುಟುಂಬ ಸಂಪೂರ್ಣವಾಗಿ ರಕ್ಷಣೆ ಹೊಂದಬೇಕು ಎಂಬುದಾಗಿ ಪ್ರತಿಯೊಬ್ಬರ ಜೀವನದಲ್ಲಿದೆಯಾ? ಅವರ ಹೃದಯಗಳಲ್ಲಿದೆಯಾ? ಕರ್ತನಿಗೆ ಒಪ್ಪಿಸಿ ಕೊಡುವಾಗ ಕರ್ತನ ಎಲ್ಲ ಕಾರ್ಯಗಳನ್ನು ಮಾಡಲು ಶಕ್ತರಾಗಿರ್ತಾರೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ದೇವರ ವಾಕ್ಯ ಹೇಳ್ತದೆ, ಮೊದಲು ನೀನು ರಕ್ಷಣೆ ಹೊಂದು. ಅಂದರೆ ರಕ್ಷಣೆ ಎದುರೇನು? ಮನಸ್ಫೂರ್ತಿಯಾಗಿರು, ಕರ್ತನನ್ನು ಅಂಗೀಕಾರ ಮಾಡು, ಮಿಕ್ಕಿದ್ದೆಲ್ಲವನ್ನು ನಾನು ಮಾಡ್ತೀನಿ ಎಂಬುದಾಗಿ ಕರ್ತನ ವಾಕ್ಯ ಹೇಳ್ತದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಮಗೆಷ್ಟೋ ಅಡೆತಡೆಗಳು ಬರ್ಬೋದು. ಈ ಕ್ರೈಸ್ತ ಒಂದು ಸಭೆಯೇ ನಮಗೆ ಬೇಡ, ಬೈಬಲ್ ಬೇಡ ಎಂಬುದು ಎಷ್ಟೋ ಸಾರಿ ಮನಸ್ಸಿಗೆ ಪ್ರತಿಯೊಬ್ಬರಿಗೂ ಸಹ ಬರುವಂಥದ್ದು. ಆದರೆ ಕರ್ತನಲ್ಲಿ ದೃಢವಾಗಿ ನಿಲ್ಲುವಾಗ, ನಿಜವಾಗಲೂ ಕರ್ತನನ್ನು ನಮ್ಮ ಹೃದಯಪೂರ್ವಕವಾಗಿ ಅಂಗೀಕರಿಸಿಕೊಳ್ಳುವಾಗ ರಕ್ಷಣೆ ತಾನಾಗೆ ಉಂಟಾಗುತ್ತದೆ. ಹಲ್ಲೆಲೂಯಾ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಕರ್ತನಿಗೋಸ್ಕರ ತವಕಪಡುವಂಥ ನಮ್ಮ ಹೃದಯಗಳಾಗಿರಬೇಕು. ನಾವು ಆಲಯಕ್ಕೆ ಹೋಗುವುದು ಕರ್ತನನ್ನು ಆರಾಧಿಸಿ ಸ್ತುತಿಸಿ ಕೊಂಡಾಡೋದಕ್ಕೆ ಹೊರತು ಅವ್ರು ನಮ್ಮನ್ನು ನೋಡಲಿ, ಇವ್ರು ನಮ್ಮನ್ನು ಹೊಗಳಲಿ ಅಂತ ಹೋದರೆ ಅದು ಪ್ರಯೋಜನ ಇಲ್ಲ. ಕರ್ತನ ನಮ್ಮನ್ನು ಹೊಗಳಬೇಕು, ಸನ್ಮಾನಿಸಬೇಕು ಅಂತ ನಾವು ಹೋಗುವಾಗ ಕರ್ತನು ನಮಗೆ ಹತ್ತಿರವಾಗಿರುತ್ತಾರೆ, ನಮ್ಮನ್ನು ಸನ್ಮಾನಿಸ್ತಾರೆ. ಹಲ್ಲೆಲೂಯಾ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಕರ್ತನ ಸೇವೆಗೆ ಅಡ್ಡಿ ಮಾಡುವವರೇ, ನಿಮ್ಮೆಲ್ಲರಿಗೂ ಒಂದು ಸ್ಮಾಲ್ ರಿಕ್ವೆಸ್ಟ್. ದಯವಿಟ್ಟು ದೇವರ ಆಲಯಕ್ಕೆ ಹೋಗುವವರಿಗೆ ಅಡ್ಡಿ ಮಾಡಬೇಡಿರಿ. ಯಾಕೆಂದರೆ ಅವರು ಸಹ ದೇವರೆಲ್ಲ, ಅವರೇ ದೇವರು ಎಂಬುದನ್ನು ಅರಿತುಕೊಂಡವರಂಥ ಜನರನ್ನು ಅಡ್ಡಿ ಮಾಡೋಕ್ಕೆ ಹೋಗಬೇಡಿರಿ. ಹಲ್ಲೆಲೂಯಾ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಿಮ್ಮನ್ನು ಸಹ ಪ್ರತಿಯೊಬ್ಬರನ್ನು ಸಹ ದೇವರು ಪ್ರೀತಿ ಮಾಡುವವರಾಗಿದ್ದಾರೆ. ಯಾರು ನನ್ನನ್ನು ಹೃದಯಪೂರ್ವಕವಾಗಿ ಅಂಗೀಕರಿಸಿ ನನ್ನನ್ನು ಆರಾಧಿಸ್ತಾರೋ ಅವರ ಮಧ್ಯದಲ್ಲಿ ನಡೆದು ಬರುತ್ತೇನೆ, ಅವರಿಗೆ ಬೇಕಾದಂಥ ರಕ್ಷಣೆ ನಾನು ಕೊಡ್ತೀನಿ ಎಂಬುದಾಗಿ ಕರ್ತನ ವಾಕ್ಯ ಬೋಧಿಸುತ್ತದೆ. ಹಲ್ಲೆಲೂಯಾ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಪ್ರತಿಯೊಬ್ಬರನ್ನು ದೇವರ ಕರದಲ್ಲಿ ಒಪ್ಪಿಸಿಕೊಳ್ಳೋಣ. ನಾವೆಲ್ಲರ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥಿಸೋಣ. ಮಹೋನ್ನತನೂ ಪರಿಶುದ್ಧನೂ ಆಗಿರುವಂಥ ಪರಲೋಕದಲ್ಲಿರುವ ಜೀವವುಳ್ಳ ತಂದೆಯೇ, ಸ್ವಾಮಿ ನಿಮಗೆ ಸ್ತೋತ್ರ. ನಿಮ್ಮ ಪರಿಶುದ್ಧವುಳ್ಳ ನಾಮಕ್ಕೆ ಮಹಿಮೆ ಉಂಟಾಗಲಿ ಸ್ವಾಮಿ. ಸ್ತುತಿ ಸ್ತೋತ್ರದ ಮಧ್ಯದಲ್ಲಿ ವಾಸ ಮಾಡುವ ನಮ್ಮ ತಂದೆಯೇ ನಿಮಗೆ ಸ್ತೋತ್ರ ಸ್ವಾಮಿ. ಹೌದು ಕರ್ತನೇ, ಅಪ್ಪ, ಈ ಲೋಕದ ಜನರು ಸ್ವಾಮಿ, ಎಷ್ಟೋ ಜನರು ಕರ್ತನಪ್ಪ ಕ್ರೈಸ್ತರಿಗೆ ತೊಂದರೆ ಕೊಡುವುದು, ಇಟ್ಕೊಂಡು ಹೊಡೆಯುವುದು, ಆಲಯಕ್ಕೆ ಹೋಗುವಾಗ ಅಪ್ಪ ಅವರಿಗೆ ಮಾಡಬಾರ್ದಂಥ ತೊಂದರೆಗಳನ್ನು ಮಾಡ್ತಾರಪ್ಪ ಸ್ವಾಮಿ. ಎಲ್ಲೆಲ್ಲಿ ತೊಂದರೆಗಳು ನಡೀತಾ ಇದೆಯೋ, ಎಲ್ಲಿ ನಿನ್ನ ರಾಜ್ಯಕ್ಕೂ ಅಪ್ಪ ನಿನ್ನ ಸೇವೆಗೆ ಅಡೆತಡೆಗಳಾಗುತ್ತಾ ಇದೆಯೋ, ಎಲ್ಲ ಅಡೆತಡೆಗಳು ನೀಗಿ ಹೋಗಲಿ ಸ್ವಾಮಿ. ಕರ್ತನೆ, ನಿನ್ನ ದೇವ ಮಕ್ಕಳಿಗೆ ಕೊಡುವಂಥ ಎಲ್ಲ ತೊಂದರೆಗಳು ನಜರೇತಿನ ಯೇಸುವಿನ ನಾಮದಲ್ಲಿ ಲಯವಾಗಲಿ ಅಪ್ಪ. ಕರ್ತನೆ, ಯಾರೆಲ್ಲ ನಿಮ್ಮನ್ನು ದ್ವೇಷ ಮಾಡಿ ಕ್ರೈಸ್ತರನ್ನು ಒಂದು ಕೆಟ್ಟ ರೀತಿಯಾಗಿ ನೋಡ್ತಾರೋ ಅವರ ಹೃದಯಗಳನ್ನು ನೀನು ಮುಟ್ಟು ಸ್ವಾಮಿ. ನೀನು ಮುಟ್ಟೋದಕ್ಕಾಗಿ ಸ್ತೋತ್ರ. ಅವ್ರನ್ನ ಪ್ರತಿಯೊಬ್ಬೊಬ್ಬರು ನಮ್ಮನ್ನು ತಗ್ಗಿಸಿಕೊಳ್ಳಬೇಕಪ್ಪ. ತಗ್ಗಿಸಿಕೊಂಡು ಕರ್ತನೆ, ಕ್ರಿಸ್ತನು ಯಾರೆಂಬುದನ್ನು ಕರ್ತನೆ ಅಪ್ಪ ಹೃದಯಪೂರ್ವಕವಾಗಿ ತಿಳಿದುಕೊಂಡು ಅದನ್ನೇ ಹಗಲು ಇರುಳು ಇದನ್ನು ನೋಡುತ್ತಾ, ನಿಮ್ಮನ್ನು ದೃಷ್ಟಿಸಿ ನೋಡುತ್ತಾ ಕರ್ತನೆ, ನಿಮ್ಮ ಕರವನ್ನೇ ನಾವು ಹಗಲು ಇರುಳು ನೋಡುತ್ತಾ ಸ್ವಾಮಿ ನೋಡುತ್ತಿರುವಾಗ ಪ್ರತಿಯೊಬ್ಬರ ಜೀವಿತಗಳು ಬದಲಾವಣೆ ಆಗುತ್ತದೆ ಸ್ವಾಮಿ. ಕರ್ತನೆ, ನಿನ್ನ ದೇವ ಪ್ರಸನ್ನತೆ ಪ್ರತಿಯೊಬ್ಬರ ಮೇಲೆ ಇಳಿದು ಬರಲಿ. ಪ್ರತಿಯೊಬ್ಬರು ಒಂದು ನರಪ್ರಾಣಿಯೂ ಸಹ ಕರ್ತನೆ ಅಪ್ಪ ನರಕದ ಬಾಗಿಲಿಗೆ ಹೋಗದಾಗೆ ಸ್ವರ್ಗದ ಅಧಿಪತಿಯಾದ ದೇವರನ್ನೇ ದೃಷ್ಟಿಸಿ ನೋಡುವಂತೆ, ಹೃದಯಪೂರ್ವಕವಾಗಿ ಅಂಗೀಕರಿಸುವಂತೆ ಪ್ರತಿಯೊಬ್ಬ ಹೃದಯಗಳನ್ನು ನೀನು ಮುಟ್ಟು ಸ್ವಾಮಿ. ನೀನು ಮುಟ್ಟೋದಕ್ಕಾಗಿ ಸ್ತೋತ್ರ. ನಿನ್ನ ಕೃಪೆ ಇಳಿದು ಬರ್ತಾರೋದಕ್ಕಾಗಿ ಸ್ತೋತ್ರ. ಹಾಗೆ ಈ ಸಮಯದಲ್ಲಿ ಕರ್ತನೆ ಎಲ್ಲ ಎಕ್ಸಾಮ್ ಬರೀತಿರುವಂಥ ವಿದ್ಯಾರ್ಥಿಗಳನ್ನು ನಿಮ್ಮ ಕರದಲ್ಲಿ ಒಪ್ಪಿಸ್ಕೊಳ್ತೇನಪ್ಪ. ಪ್ರತಿಯೊಬ್ಬರನ್ನು ಆಶೀರ್ವದಿಸು. ಪ್ರತಿಯೊಬ್ಬರ ಸ್ಟೂಡೆಂಟ್ಗಳ ಹೃದಯಗಳನ್ನು ನೀನು ಮುಟ್ಟು ಯಾವ್ದಾದ್ರು ಒಳ್ಳೆಯ ಅಂಕಗಳನ್ನು ಪಡೆದು ಕರ್ತನೆ ಅಪ್ಪ ನಿನಗೆ ನಾಮ ಮಹಿಮೆ ಹೊಂದುವಂತೆ ಮಾಡುವಂಥ ಎಲ್ಲ ಕಾರ್ಯಗಳನ್ನು ಆ ಮಕ್ಕಳನ್ನು ಸಫಲಗೊಳಿಸು ಸ್ವಾಮಿ. ತಂದೆಯಾದ ದೇವರೇ, ನಿಮಗೆಲ್ಲ ಮಹಿಮೆ ಉಂಟಾಗಲಿ. ಸ್ತುತಿ ಸ್ತೋತ್ರ ಘನ ಮಾನ ಮಹಿಮೆ ಎಲ್ಲವನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತೀನಪ್ಪ. ಸ್ತುತಿಗಾನ ಮಾನ ಮಹಿಮೆ ಒಬ್ಬರಿಗೆ ಸರಲಿ ಸ್ವಾಮಿ. ಪ್ರತಿಯೊಬ್ಬೊಬ್ಬರನ್ನು ನಿಮ್ಮ ಕರದಲ್ಲಿ ಒಪ್ಪಿಸಿಕೊಡ್ತೀನಿ. ಪ್ರತಿಯೊಬ್ಬೊಬ್ಬರ ಜೀವಿತಗಳನ್ನು ನಿನ್ನ ಆಶೀರ್ವಾದ ಮಾಡು, ಬಲಪಡಿಸು. ಕೆಟ್ಟದಾಗಿ ಹೋಗ್ತಾ ಇರುವಂಥ ಅಪ್ಪ ಸ್ಟೂಡೆಂಟ್ಗಳನ್ನು ಕೆಟ್ಟ ದಾರಿಯಲ್ಲಿ ಕುಡಿತ ಚಟ
ಮಾಡಬಾರಂಥ ಕೆಟ್ಟ ಕೆಲಸಕ್ಕೆ ಒಳಗಾಗಿರುವಂಥ ಹೃದಯಗಳನ್ನು ನೀನು ಮುಟ್ಟು ಸ್ವಾಮಿ. ಅಡ್ಡದಾರಿಗಳನ್ನು ಹಿಡಿದು ಎಷ್ಟೋ ವಿದ್ಯಾರ್ಥಿಗಳು ಹಾಳಾಗಿ ಹೋಗ್ತಾ ಇದ್ದಾರಪ್ಪ. ಕರ್ತನೆ, ಅವೆಲ್ಲವನ್ನು ಬಿಟ್ಟು ಕರ್ತನೆ ನಿನ್ನ ಕಡೆಗೆ ತಿರುಗಿಕೊಳ್ಳುವಂತೆ ಪ್ರತಿಯೊಬ್ಬ ಹೃದಯಗಳನ್ನು ನೀನು ಮುಟ್ಟಪ್ಪ. ನೀನು ಮುಟ್ಟೋದಕ್ಕಾಗಿ ಸ್ತೋತ್ರ ಯೇಸುವೆ. ನಿಮಗೆಲ್ಲ ಮಹಿಮೆ ಉಂಟಾಗಲಿ. ಸ್ತುತಿಗಾನ ಮಾನ ಮಹಿಮೆ ಒಬ್ಬರಿಗೆ ಸಲ್ಲಿಸಿ, ತಂದೆಯು ಮಗನ ಪರಿಶುದ್ಧ ಆತ್ಮನ ಹೆಸರಿನಲ್ಲಿ ಎಲ್ಲವನ್ನು ಒಪ್ಪಿಸಿಕೊಟ್ಟು ಪ್ರಾರ್ಥಿಸಿ ಬೇಡಿ ಒಂದೇ ದಿನ ಜೀವಳ ತಂದೆಯೇ. ಆಮೇನ್, ಆಮೇನ್. ಓಕೆ, ಥ್ಯಾಂಕ್ ಯು. ಪ್ರೈಸ್ ದ ಲಾರ್ಡ್. ನಿಮ್ಮೆಲ್ಲರನ್ನು ದೇವರ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ಹಾಗೆ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಕೊಡಿ, ನೋಡಿ ಅನೇಕರಿಗೆ ಶೇರ್ ಮಾಡಿ. ದೇವರ ನಾಮವನ್ನು ಮಹಿಮೆಪಡಿಸಿ. ನಾವು ಯಾವುದೇ ಉದ್ದೇಶದಿಂದ ಈ ವಿಡಿಯೋನ ಮಾಡ್ತಾಯಿಲ್ಲ. ದೇವರ ನಾಮ ಮಹಿಮೆ ಪಡಬೇಕು ಅನ್ನೋದಕ್ಕೋಸ್ಕರ ದೇವರ ಆಲೋಚನೆಯಂತೆ ನಾವು ಮಾಡ್ತಾಯಿದ್ದೀವಿ. ಹಾಗೆ ನಿಮ್ಮ ಒಂದು ಕುಟುಂಬದ ವೈಯಕ್ತಿಕ ಪ್ರಾರ್ಥನೆಯಲ್ಲಿ ನಮ್ಮ ಈ ಒಂದು ಸಣ್ಣ ಸೇವೆಯನ್ನು ನೆನೆಸಿಕೊಳ್ಳುವವರಾಗಿರಿ. ಗಾಡ್ ಬ್ಲೆಸ್ ಯು.